ಟೈಮ್ ಈ ಕಡೆ ಬಂದಿದ್ವಿ. ಸೂಪರ್ ಆಗಿದೆ ಐಟಮ್ಸು. ನೀವು ಕರ್ಡ್ ರೈಸ್, ರಿಯಲ್ ಕರ್ಡ್ ರೈಸ್ ಟೇಸ್ಟ್ ಮಾಡಬೇಕಾದ್ರೆ ಇಲ್ಲಿಗೆ ಬರಬೇಕು. ಬೇರೆ ಕಡೆ ಎಲ್ಲ ಒಂಥರ ಸ್ವಲ್ಪ ಹುಳಿ, ಸ್ವಲ್ಪ ಟೇಸ್ಟ್ ಬೇರೆ ಇದೆ. ಸೂಪರ್ ಆಗಿದೆ ಕರ್ಡ್ ರೈಸ್. ಐ ಲವ್ ಇಟ್. ನಾನು ನೀವು ತಿರ್ಗಾ ಈ ಕಡೆ ಬರೋದಿದ್ರೆ ಹೀಗೆ ಬರ್ತೀನಿ ಹುಡ್ಕೊಂಡು. ನೀವು ಒಂದ್ಸತಿ ಎಲ್ಲ ಟ್ರೈ ಮಾಡಿ. ಅದು ಚೀಪ್ ಆ್ಯಂಡ್ ಬೆಸ್ಟ್, ವೆರಿ ಚೀಪ್. ರೇಟ್ ಇಸ್ ವೆರಿ ಚೀಪ್. ಜಯನಗರದಲ್ಲಿ ಇಷ್ಟು ಚೀಪಲ್ಲಿ ಬೇರೆ ಏನು ಸಿಗಲಿಕ್ಕಿಲ್ಲ, ನನಗೆ ಗೊತ್ತಿರುವಾಗೆ ಸಿಗಲಿಕ್ಕಿಲ್ಲ. ಸೂಪರ್ ಕ್ವಾಲಿಟಿ, ನೀಟ್ನೆಸ್. ಈಗ ಯಾವ್ಯಾವ ಐಟಮ್ಸ್ ಎಲ್ಲ ನಮ್ಮದು ನಿಮಗೆ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ತುಂಬ ಧನ್ಯವಾದ ಎಲ್ಲರಿಗೂ. ನೀವು ಬಂದು ಫ್ಯಾಮಿಲಿ ಸಮೇತ ಬಂದು ಊಟ ಮಾಡಿದ್ದೀರಿ, ತುಂಬ ಖುಷಿಯಾಯಿತು. ಅಮ್ಮ, ನಮ್ಮದು ರಸಧಾರೆ ಅಂತ ಅಂದರೆ ಬೇಸಿಕ್ಲಿ ಹಳೆ ಊಟಗಳು, ಮರ್ತಿರೋ ಊಟಗಳನ್ನ ನಾನು ಪರಿಚಯ ಮಾಡಿಸ್ಬೇಕು ಜನಕ್ಕೆ ಅಂತ. ನಮ್ಮದ್ರಲ್ಲಿ ಊಟ ಅಂತ ಅಂದರೆ ಸೌತ್ ಇಂಡಿಯನ್ ಮೀಲ್ಸ್ ಅಂತ ಅಂದರೆ ನಾನು ಕೊಡೋದೇ ರಾಗಿ ಮುದ್ದೆ ಊಟ. ಅನ್ನ ಸಾರು ನಾವು ಮಾಡಲ್ಲ, ಕೊಡೋದೇ ರಾಗಿ ಮುದ್ದೆ ಊಟ. ಅದು ಬಿಟ್ಟರೆ ನಾವು ದೋಸೆ ಮಾಡ್ತಾ ಇರೋದು ಕೆಂಪಕ್ಕಿ ಮಸಾಲೆ ದೋಸೆ. ಅದರಲ್ಲೂ ಬೆಣ್ಣೆ ನಾವು ವೈಟ್ ಬಟರ್ ಯೂಸ್ ಮಾಡೋದು. ಅದರಿಂದ ನಮ್ಮ ಒಂದು ಉದ್ದೇಶ ಏನಪ್ಪ ಅಂತ ಅಂದರೆ ಸ್ವಚ್ಛವಾಗಿರಬೇಕು ಕೊಡೋ ಊಟ, ಮತ್ತು ಅದು ರುಚಿಕರವಾಗಿರಬೇಕು. ಯಾವುದೇ ರೀತಿಯಾದಂಥ ಕಲರಿಂಗ್ ಏಜೆಂಟ್ ಆಗಿರ್ಬೋದು ಅವೆಲ್ಲ ನಾವು ಎಂಟರ್ಟೈನ್ ಮಾಡಲ್ಲ. ಹಿಟ್ಟು ಕೂಡ ನಾವು ಹೆಂಗೆ ಮಾಡ್ತೀವಿ ಅಂದರೆ ನ್ಯಾಚುರಲ್ ಪ್ರೊಸೆಸಲ್ಲಿ ಫರ್ಮೆಂಟ್ ಮಾಡಿಸ್ತೀವಿ. ಅದನ್ನು ನಾವು ಹೇಗೆ ಮನೆಯಲ್ಲಿ ರಾತ್ರಿ ರುಬ್ಬಿ ಬೆಳಗ್ಗೆ ರಾತ್ರಿ ಎಲ್ಲ ಬಿಟ್ಟು ಬೆಳಗ್ಗೆ ಹುಳಿ ಹಿಟ್ಟನ್ನು ನಾವು ಊದು ದೋಸೆ ಮಾಡ್ತೀವಿ, ಅದೇ ರೀತಿಯಾಗಿ ಮಾಡೋದು. ಅದನ್ನು ಬೆಳಗ್ಗೆ 6:30ಗೆ ನಾವು ಶುರು ಮಾಡ್ತೀವಿ. ಕಿಚನ್ ಶುರು ಆಗುತ್ತೆ 6:30ಗೆ. ರಾತ್ರಿ 10:00ವರೆಗೆ ನಾವು ಬಂದ್ ಮಾಡ್ತೀವಿ. ಏನೂ ಇಲ್ಲ. ಸೋಮವಾರದಿಂದ ನೆಕ್ಸ್ಟ್ ಮುಂದಿನ ವಾರ ಸೋಮವಾರದವರೆಗೂ ಕಂಟಿನ್ಯೂಸ್ ಆಗಿ ನಮ್ದು ಹೋಟೆಲ್ ರನ್ ಆಗುತ್ತೆ. ನಮ್ಮಲ್ಲಿ ಬೆಂಗಳೂರು ಇಡ್ಲಿ ಇದೆ, ವಡೆ ಇದೆ, ಖಾರ ಬಾತ್ ಇದೆ, ವೆನ್ ಪೊಂಗಲ್ ಇದೆ, ಆಮೇಲೆ ಕೇಸರಿ ಬಾತ್ ಇದೆ. ಅದಾದಮೇಲೆ ಇವಾಗ ರಾಗಿ ಮುದ್ದೆ ಊಟ ಸ್ಟಾರ್ಟ್ ಮಾಡಿದ್ದೀನಿ. ಖಾಲಿ ದೋಸೆ ಎಲ್ಲ ಮಾಡಬೇಕು, ಟ್ರಯಲ್ಸ್ ಮಾಡ್ತಾ ಇದ್ದೀನಿ. ರಾಗಿ ಮುದ್ದೆ ದೋಸೆ ನಾನು ನೋಡಿದೆ. ರಾಗಿ ಮುದ್ದೆ ದೋಸೆ ಜನ ತುಂಬ ಲೈಕ್ ಮಾಡಿ ತಗೊಳ್ತಾ ಇದ್ದಾರೆ. ಬಟ್ ನನಗೆ ಇನ್ನೂ ನಾನು ರಾಗಿ ಮುದ್ದೆ ತಿಂದಿಲ್ಲ. ಇವತ್ತು ನೋಡೋಣ, ಒಂದು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಎನಿ ಟೈಮ್ ದಯವಿಟ್ಟು ಬನ್ನಿ, ನಿಮ್ಮ ಆಶೀರ್ವಾದ ಬೇಕು. ಯಾಕಂದರೆ ಈ ರೆಸ್ಟೋರೆಂಟ್ ಮಾಡ್ತಾ ಇರೋದೇ ನಿಮಗೋಸ್ಕರ. ದಯವಿಟ್ಟು ಬನ್ನಿ. ನಿಮ್ಮ ಫುಡ್ ವಾಟ್ ಎವರ್ ನಿಮ್ದು ಇನ್ಪುಟ್ ಏನಿದೆ ಓಪನ್ ಆಗಿ ಕೊಡಿ. ಐ ಆಮ್ ಹ್ಯಾಪಿ ಟು ಹ್ಯಾವ್ ಇಟ್. ಯಾಕಂದರೆ ನಾನು ಯಾವುದೇ ರೀತಿ ಪ್ರಮೋಷನ್ ಮಾಡಿಸ್ತಾ ಇಲ್ಲ. ಯಾಕಂದರೆ ಕಸ್ಟಮರ್ಸೇ ಮೇಯ್ನ್ ನಮಗೆ. ಅವ್ರು ಬಂದಿರೋರು ಖುಷಿಯಾಗಿ ಹೋದ್ರು ಅಂದರೆ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಸೊ ದಟ್ ಈಸ್ ದ ಇಂಟೆನ್ಷನ್ ಬಿಹೈಂಡ್ ರಸಧಾರೆ. ಇದು ಜಯನಗರ 4ನೇ ಹಂತ, ಇದು 6th ಮೈನ್. ಹಾಂ, ಈ ಕಡೆ ಹೋದರೆ ಮೈಯಾಸು, ಈ ಕಡೆ ಹೋದರೆ ನಮಗೆ ಮೆಟ್ರೋ. ಎಸ್, ವೆರಿ ನಿಯರ್ ಟು ಮೆಟ್ರೋ. ಟಿ ವಿಲಾ ಕೆಫೆ ಪಕ್ಕ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ದಟ್ ಇಸ್ ಟಿ ವಿಲಾ ಕೆಫೆ. ಎಲ್ಲರೂ ಒಂದ್ಸತಿ ಬಂದು ಟೇಸ್ಟ್ ಮಾಡಿ ಹೋಗಿ, ಆಮೇಲೆ ನಮಗೆ ನಿಮ್ಮ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಥ್ಯಾಂಕ್ ಯು.